demon, Ravana. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದಿವಸ ಕೇರಳದಲ್ಲಿ ನಮ್ಮದು 2ನೇ ದಿವಸ. ಇವತ್ತು ನಾವು ಜಟಾಯು ಅರ್ತ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿನ ವಿಶೇಷತೆ ಏನು, ಹೇಗೆ ಹೋಗೋದು ಎಲ್ಲದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಹಾಗೆ ದೊಡ್ಡದಾಗಿರುವಂತಹ ಪಕ್ಷಿಯ ಒಂದು ಶಿಲ್ಪ ಇರುವಂಥದ್ದು ಕೇರಳದ ಈ ಬೆಟ್ಟದ ಮೇಲೆ. ಈ ಜಾಗವನ್ನ ಜಟಾಯು ಅರ್ತ್ ಸೆಂಟರ್ ಅಂತ ಕರೀತಾರೆ. ಇಷ್ಟು ಬೃಹದಾಕಾರವಾಗಿರುವಂತಹ ಈ ಒಂದು ಪಕ್ಷಿಯ ಸ್ಟ್ಯಾಚ್ಯೂವನ್ನ ಹೇಗೆ ತಲುಪೋದು ಅಂತ ಮೊದಲು ತಿಳ್ಕೊಳ್ಳೋಣ. ಅನಂತರ ಈ ಪಕ್ಷಿಯ ಸ್ಟ್ಯಾಚ್ಯೂವನ್ನ ಇಲ್ಲಿ ಯಾಕೆ ಕಟ್ಟಿದ್ದಾರೆ, ಇದರ ಇತಿಹಾಸ ಏನು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ನಾವು ತ್ರಿವೇಂದ್ರಂ ಅಲ್ಲಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮುಂದೆ ತೋರಿಸ್ತೀನಿ ನಾನು ನಿಮಗೆ ಎಲ್ಲಿಗೆ ಹೋಗ್ತೀವಿ, ಏನು ಕತೆ ಅಂತ. ಇಲ್ಲಿಂದ ಬಸ್ಸಲ್ಲಿ ಹೋಗೋದಾ ಅಥವಾ ಟ್ರೈನಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ಇದು ಕೇರಳದಲ್ಲಿ ನಮ್ಮದು 2ನೇ ದಿನದ ಟ್ರಿಪ್ಪು. ಸದ್ಯಕ್ಕೆ ನಾವಿವಾಗ ಕೇರಳದ ರಾಜಧಾನಿ ಆಗಿರುವಂಥ ತ್ರಿವೇಂದ್ರಮಲ್ಲಿ ಇದ್ದೀವಿ. ತ್ರಿವೇಂದ್ರಮಲ್ಲಿ ನಮ್ಮ ರೂಮ್ನ ಚೆಕ್ಔಟ್ ಮಾಡಿ ನಾವು ವರ್ಕಳಾಗೆ ಟ್ರಾವೆಲ್ ಮಾಡಬೇಕು. ಯಾಕಂದರೆ ಜಟಾಯು ಅರ್ತ್ ಸೆಂಟರ್ಗೆ ಡೈರೆಕ್ಟಾಗಿ ನಮಗೆ ಬಸ್ಗಳು ಸಿಗೋದಿಲ್ಲ. ಹಾಗಾಗಿ ನಾವು ವರ್ಕಳಕ್ಕೆ ಹೋಗಿ ವರ್ಕಳದಿಂದ ಜಟಾಯು ಅರ್ತ್ ಸೆಂಟರನ್ನು ರೀಚ್ ಆಗಬೇಕಾಗತ್ತೆ. ತ್ರಿವೇಂದ್ರಮಿಂದ ವರ್ಕಳ 61 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ವರ್ಕಳ ಕೂಡ ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಾವು ವರ್ಕಳನ ನೋಡಿಕೊಂಡು ಆನಂತರ ಜಟಾಯುಗೆ ಹೋಗ್ತಾ ಇದ್ದೀವಿ. ತ್ರಿವೇಂದ್ರಮಿಂದ ವರ್ಕಳ ರೀಚ್ ಆಗೋದಕ್ಕೆ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೀವು ಬೇಕಿದ್ರೆ ಬಸ್ಸಲ್ಲಿ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಕೂಡ ಹೋಗ್ಬೋದು. ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ನಾಗರ್ಕೋವಿಲಿಂದ ಹೊರಡುವಂಥ ಟ್ರೈನು ಕರೆಕ್ಟಾಗಿ 8:30ಕ್ಕೆ ಬರುತ್ತೆ. ಈ ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಈ ಟ್ರೈನಲ್ಲಿ ತ್ರಿವೇಂದ್ರಮಿಂದ ವರ್ಕಳ ರೀಚ್ ಆಗೋದಕ್ಕೆ 10 ರೂಪೀಸ್ ಅಷ್ಟೇ ಟಿಕೆಟ್ ಪ್ರೈಸು. ಇನ್ನು ನೀವೇನಾದರೂ ಡೈರೆಕ್ಟಾಗಿ ಬೆಂಗಳೂರಿಂದ ಈ ಜಟಾಯು ಅರ್ತ್ ಸೆಂಟರ್ಗೆ ರೀಚ್ ಆಗಬೇಕು ಅಂತಂದರೆ ವರ್ಕಳಕ್ಕೆ ಬಂದೇನೆ ನೀವು ಅನಂತರ ಈ ಪ್ಲೇಸ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಪ್ರತಿದಿನ ನಮಗೆ ಬೆಂಗಳೂರಿಂದ ವರ್ಕಳಗೆ ಡೈರೆಕ್ಟ್ ಟ್ರೈನ್ ಇದೆ, ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಅಂತ. ಮೈಸೂರಿಂದ ಕರೆಕ್ಟಾಗಿ ಮೆಜೆಸ್ಟಿಕ್ಗೆ 4:20ಕ್ಕೆ ಈ ಟ್ರೈನ್ ಬರುತ್ತೆ. ಆ ಟ್ರೈನ್ ಮೂಲಕ ನೀವು ಆರಾಮಾಗಿ ವರ್ಕಳ ಸ್ಟೇಷನ್ನ ರೀಚ್ ಆಗಿ ವರ್ಕಳ ನೋಡಿಕೊಂಡು ಆನಂತರ ಜಟಾಯು ಅರ್ತ್ ಸೆಂಟರ್ಗೆ ಹೋಗ್ಬೋದು. ಅಥವಾ ಡೈರೆಕ್ಟಾಗಿ ನೀವು ಜಟಾಯು ಅರ್ತ್ ಸೆಂಟರ್ ಮಾತ್ರನೇ ನೋಡ್ತೀರಾ ಅಂದರೆ ಅಲ್ಲಿಗೆ ನೀವು ಟ್ಯಾಕ್ಸಿ ಮಾಡಿಕೊಂಡು ಅಥವಾ ಆಟೋದಲ್ಲಿ ಕೂಡ ಹೋಗಿ ಬರ್ಬೋದು. ನಾವಿವಾಗ ಈ ಟ್ರೈನಲ್ಲಿ 3/4 ಗಂಟೆ ಟ್ರಾವೆಲ್ ಮಾಡಿ ವರ್ಕಳ ರೀಚ್ ಆದ್ವಿ. ವರ್ಕಳದು ಸಪ್ರೇಟ್ ವಿಡಿಯೋ ಇದೆ, ನೀವು ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಒಂದು ಮಿನಿ ಗೋವಾನೆ ಅಂತ ಕರೀತಾರೆ ಈ ವರ್ಕಳನ. ನಾವು ನಮ್ಮ ಲಗೇಜ್ನ ವರ್ಕಳದ ರೈಲ್ವೆ ಸ್ಟೇಷನ್ನಲ್ಲೇ ಇರುವಂಥ ಕ್ಲಾಕ್ ರೂಮಲ್ಲಿ ಇಟ್ಟು ಆನಂತರ ವರ್ಕಳ ಎಲ್ಲ ನೋಡ್ಕೊಂಡು ಬಂದು ವಾಪಸ್ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡಿ ಇವಾಗ ಆಟೋ ಮಾಡಿಕೊಂಡು ಜಟಾಯು ಅರ್ತ್ ಸೆಂಟರ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಮುಂದೆ ಸಾಕಷ್ಟು ಆಟೋಗಳಿರುತ್ತೆ. ನಿಮಗೆ ಕೇಳ್ತಾ ಇರ್ತಾರೆ ಜಟಾಯು ಅರ್ತ್ ಸೆಂಟರ್ಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅದರಲ್ಲಿ ತುಂಬಾ ಬೆಲೆ ಕೆಲವರು 1000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಕೆಲವರು 1500 ಹೇಳ್ತಾರೆ, ಇನ್ನು ಕೆಲವರು 800 ರೂಪಾಯಿ ಅಂತ ಹೇಳ್ತಾ ಇರ್ತಾರೆ. ನೀವು ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿ ಕಡಿಮೆ ಮಾಡಿಸ್ಕೋಬೋದು. ನಾವು ಪೇ ಮಾಡಿದ್ದು ಒನ್ ಸೈಡ್ ಅಂದರೆ ನಮ್ಮನ್ನ ಕರ್ಕೊಂಡು ಹೋಗಿ ಬಿಡೋದಕ್ಕೆ 600 ರೂಪಾಯಿ ಪೇ ಮಾಡಿದ್ವಿ. ನಿಮಗೆ ಕರ್ಕೊಂಡು ಹೋಗಿ ನೀವು ನೋಡ್ಕೊಂಡೆಲ್ಲ ಬರೋವರೆಗೂ ವೆಯ್ಟ್ ಮಾಡಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. 1500ವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ವರ್ಕಳದಿಂದ ಈ ಜಟಾಯು ಅರ್ತ್ ಸೆಂಟರ್ ಸುಮಾರು 26ರಿಂದ 30 ಕಿಲೋಮೀಟರ್ ದೂರದಲ್ಲಿರುತ್ತೆ. ಡೈರೆಕ್ಟ್ ಬಸ್ ಯಾವುದೂ ಕೂಡ ಇಲ್ಲ. ಬಸ್ ಸ್ಟ್ಯಾಂಡ್ ಇರೋದು 2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪಾರ್ಕ್ಗೂ ಹಾಗೆ ಬಸ್ ಸ್ಟ್ಯಾಂಡ್ಗೂ. ಬಸ್ಸು ಕೂಡ ಯಾವ ಟೈಮಿಗೆ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋ ಕಾರಣ ಆಟೋದಲ್ಲಿ ಅಥವಾ ಟ್ಯಾಕ್ಸಿಲಿ ಬರೋದು ಉತ್ತಮ. ಇನ್ನು ಬೆಸ್ಟ್ ಆಪ್ಷನ್ ಏನಂದರೆ ವರ್ಕಳದಲ್ಲಿ ನಿಮಗೆ ರೆಂಟಲ್ ಬೈಕ್ ಸಿಗುತ್ತೆ. ಅಲ್ಲಿ ಕೂಡ ನೀವು ಬೈಕ್ಸ್ನ ತೊಗೊಂಡು ಈ ಜಾಗಕ್ಕೆ ಬಂದು ಹೋಗ್ಬೋದು. ಇವಾಗ ನಾವು ಜಟಾಯು ಅರ್ತ್ ಸೆಂಟರನ್ನು ರೀಚ್ ಆಗಿದ್ದೀವಿ. ಮೇಲ್ಗಡೆ ಕಾಣಿಸ್ತಾ ಇರುವಂಥ ಬೆಟ್ಟದ ಮೇಲೇ ಪಕ್ಷಿಯ ಒಂದು ಸ್ಕಲ್ಪ್ಚರ್ ಇರುವಂಥದ್ದು. ಇಲ್ಲಿ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡಬೇಕು. ಹಾಗೆ ಇಲ್ಲಿ ನಿಮಗೆ ಲಗೇಜ್ ಇಡೋದಕ್ಕೂ ಕೂಡ ಚೆನ್ನಾಗಿ ವ್ಯವಸ್ಥೆ ಇದೆ. ಲಗೇಜನ್ನು ನೀವು ಇಟ್ಬಿಟ್ಟು ಹೋಗ್ಬೋದು. ಇನ್ನು ನಾವು ಈ ಪ್ಲೇಸ್ಗೆ ಹೋಗಿದ್ದ ದಿವಸ ನಮಗೊಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ ನಾವು ಎಲ್ಲೂ ಕೂಡ ಕೇಬಲ್ ಕಾರಲ್ಲಿ ಟ್ರಾವೆಲ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಈ ಜಾಗಕ್ಕೆ ಬಂದಿದ್ದು. ಆದರೆ ನಾವು ಬಂದಿದ್ದ ದಿವಸ ವೆದರ್ ಕಂಡೀಷನ್ ಸರಿ ಇಲ್ಲದೆ ಇರೋ ಕಾರಣ ಕೇಬಲ್ ಕಾರ್ಸು ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ಒಂದೇನೆಂದರೆ ನೀವು ಕೇಬಲ್ ಕಾರಲ್ಲಿ ಹೋದರೂ ಕೂಡ ಟಿಕೆಟನ್ನು ತೊಗೋಬೇಕು. ಅದೇ ರೀತಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಟಿಕೆಟ್ ತೊಗೋಬೇಕಾಗತ್ತೆ. ಕೇಬಲ್ ಕಾರ್ ರೈಡು ಜೊತೆಗೆ ಅಲ್ಲಿ ಪಕ್ಷಿಯನ್ನು ನೋಡ್ಕೊಂಡು ಬರೋದಕ್ಕೆ ನಿಮಗೆ ಸುಮಾರು 550 ರೂಪಾಯಿಂದ 600 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಟಿಕೆಟು. ಸುಮಾರು 800ರಿಂದ 1000 ಮೆಟ್ಲುಗಳನ್ನು ಹತ್ಕೊಂಡು ನಡ್ಕೊಂಡು ಹೋಗಿ ಪಕ್ಷಿಯನ್ನು ನೋಡ್ಕೊಂಡು ಬರೋದಕ್ಕೆ 325 ರೂಪಾಯಿಂದ 350 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ.
ಈ ಬಿಸಿಲಲ್ಲಿ 1000 ಮೆಟ್ಲುಗಳನ್ನು ಹತ್ಕೊಂಡು ಹೋಗಿ ಆ ಪಕ್ಷಿನ ನೋಡ್ಕೊಂಡು ಬರೋದಕ್ಕೆ 350 ರೂಪಾಯಿ ಒಬ್ಬರಿಗೆ ಟಿಕೆಟ್ ತಗೊಳ್ಳೋದು ಅಷ್ಟೊಂದು ವರ್ದಿ ಅಂತ ನನಗನ್ನಿಸ್ಲಿಲ್ಲ. ಯಾಕಂದರೆ ತುಂಬ ವಯಸ್ಸಾಗಿರೋರೆಲ್ಲ ಇರ್ತಾರೆ, ಅಂಥವ್ರನ್ನೆಲ್ಲ ಈ ಬಿಸಿಲಲ್ಲಿ ಅಷ್ಟು ಮೆಟ್ಲುಗಳನ್ನು ಹತ್ಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಚಾರ್ಜ್ ಮಾಡೋದು ಅದೊಂಥರ, ಆದರೆ ನಡ್ಕೊಂಡು ಹೋಗೋದಕ್ಕೂ ಕೂಡ ಟಿಕೆಟ್ ತೊಗೊಳ್ಳೋದು, ಅದರಲ್ಲೂ ಇಷ್ಟೊಂದು ಬೆಲೆ ಕೊಟ್ಟು ಟಿಕೆಟ್ ತೊಗೊಳ್ಳೋದು ನಾಟ್ ವರ್ದಿ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. 600 ರೂಪಾಯಿ ಕೊಟ್ಟು ಆಟೋದಲ್ಲಿ ಇಲ್ಲಿಗೆ ಬಂದಿರೋದಕ್ಕೋಸ್ಕರನಾದರೂ ಟಿಕೆಟ್ ತೊಗೊಂಡು ಮೇಲೆ ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು 3 ಜನ ಟಿಕೆಟ್ ತೊಗೊಂಡು ಮೆಟ್ಲು ಹತ್ತೋದಕ್ಕೆ ಅಂತ ಶುರು ಮಾಡಿದ್ವಿ. ಸುಮಾರು 1000 ರೂಪೀಸ್ ಆಯಿತು. ಇಲ್ಲಿರೋವಂಥ ಕ್ಲಾಕ್ ರೂಮಲ್ಲಿ ನಮ್ಮ ಲಗೇಜ್ನ ಇಟ್ಟು ಇವಾಗ ಒಳಗಡೆ ಮೆಟ್ಲು ಹತ್ತೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗುವಾಗ ನಿಮ್ಗೆ ಯಾವುದೇ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಯಾವುದನ್ನು ಬಿಡೋದಿಲ್ಲ. ಸ್ಟೀಲ್ ಬಾಟಲ್ಸು ಅಥವಾ ಟಪ್ಪರ್ ವೇರ್ ಅಂಥದ್ದನ್ನೆಲ್ಲ ಬಿಡ್ತಾರಷ್ಟೇ. ಇನ್ನು ಇಲ್ಲಿನ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ಸಂಜೆ 5 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಕೇಬಲ್ ಕಾರಲ್ಲಿ ಹೋಗೋದಾದ್ರೂ ಅಷ್ಟೇ, ಹಾಗೆ ನಡ್ಕೊಂಡು ಹೋಗೋದಾದ್ರೂ ಅಷ್ಟೇ, ಆದಷ್ಟು ಬೇಗನೆ ಬಂದರೆ ಒಳ್ಳೆಯದು. ಕೆಲವೊಂದು ಸಲ ಕೇಬಲ್ ಕಾರಲ್ಲಿ ಹೋಗೋದಕ್ಕೆ ತುಂಬಾ ಕ್ಯೂ ಇರುತ್ತೆ ಟಿಕೆಟ್ ತೊಗೊಳ್ಳೋದಕ್ಕೆ. ಆನ್ಲೈನಲ್ಲಿ ಕೂಡ ನೀವು ಟಿಕೆಟ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ. ನಿಮಗೆ ಮೇಲ್ಗಡೆ ಆ ಪಕ್ಷಿ ಸ್ಟ್ಯಾಚ್ಯೂನೆಲ್ಲ ನೋಡೋದಕ್ಕೆ ಆದಷ್ಟು ವೆದರ್ ಸ್ವಲ್ಪ ಕೂಲಾಗಿರೋವಂಥ ಟೈಮಲ್ಲಾದರೆ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ನಿಮಗೂ ಕೂಡ ಜಾಸ್ತಿ ಬಿಸಿಲು ಅನಿಸೋದಿಲ್ಲ. ಹಾಗಾಗಿ ಆದಷ್ಟು ಅರ್ಲಿ ಮಾರ್ನಿಂಗ್ ಬಂದು ಟಿಕೆಟ್ ತೊಗೊಂಡು ಮೇಲೆ ಹೋಗಿ ನೋಡೋದಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆಯದು. ಅಥವಾ ಸಂಜೆ ಟೈಮಲ್ಲಿ ಒಂದು 3 ಗಂಟೆಗೆ ಬಂದರೆ 4-5 ಗಂಟೆಗೆಲ್ಲ ನೀವು ನೋಡ್ಕೊಂಡು ವಾಪಸ್ ಬರ್ಬೋದು. ಇವಾಗ ನಾವು ಮೆಟ್ಲು ಹತ್ತೋದಕ್ಕೆ ಶುರು ಮಾಡಿದ್ದೀವಿ. ಅವರು ಹೇಳಿದ ಪ್ರಕಾರ ಒಂದು 820 ಮೆಟ್ಲಿದೆ ಅಂತ ಹೇಳಿದರು. ಇನ್ನು ಮೆಟ್ಲು ಹತ್ತುತ್ತಾ ಇರುವಾಗ ಬಾಯಾರಿಕೆ ಆದರೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಅವ್ರು ತೊಗೊಂಡಿರೋಂಥ ಟಿಕೆಟ್ ಪ್ರೈಸ್ಗೆ ಇಷ್ಟಾದರೂ ಮಾಡಲೇಬೇಕಲ್ವ, ಹಾಗಾಗಿ. ಇನ್ನು ಮೆಟ್ಲು ಹತ್ತೋದಕ್ಕೆ ಆಗೋದೇ ಇಲ್ಲ, ತುಂಬಾ ಕಷ್ಟ ಇದೆ ಅಂತ ಏನೂ ಇಲ್ಲ, ಆರಾಮಾಗಿ ಹತ್ಬೋದು. ಆದರೆ ಸ್ವಲ್ಪ ವಯಸ್ಸಾದವ್ರಿಗೆ ಅಥವಾ ಏನಾದರೂ ಮಂಡಿ ನೋವಿನ ಸಮಸ್ಯೆ ಎಲ್ಲ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಸ್ವಲ್ಪ ದೂರ ನಡೆಯೋದಿದೆ, ಹಾಗೆ ಸ್ವಲ್ಪ ದೂರ ಮೆಟ್ಲುಗಳನ್ನು ಇಳಿಯೋದಿದೆ, ಹತ್ತೋದು ಕೂಡ ಇದೆ. ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಬಂದಮೇಲೆ ಸ್ವಲ್ಪ ಬಿಸಿಲಲ್ಲಿ ಸಾಕಾದಂಗಾಯಿತು, ಹಾಗಾಗಿ ಬೆಟ್ಟದ ಮೇಲೆ ಬಂದು ಇಲ್ಲಿ ಕೂತಿದ್ದೀವಿ. ಇವಾಗ ನಮ್ಮ ಮುಂದೆನೇ ದೊಡ್ಡದಾಗಿರುವಂಥ ಜಟಾಯು ಪಕ್ಷಿ ಕಾಣಿಸ್ತಾ ಇದೆ. ಪಕ್ಷಿಯ ಕೆಳಗಡೆ ಎಲ್ಲ ಸಾಕಾಗಿ ಬಂದಿರೋರು ರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕೇಬಲ್ ಕಾರ್ ವರ್ಕ್ ಆಗದೆ ಇರೋ ಕಾರಣ ಪ್ರತಿಯೊಬ್ಬರು ಕೂಡ ಬಂದಿರೋರೆಲ್ಲರೂ ಬೆಟ್ಟ ಹತ್ಕೊಂಡೇ ಬಂದಿದ್ದು. ಅದರಲ್ಲೂ ನಾವು ಬಂದಿದ್ದು ಮಠ ಮಧ್ಯಾಹ್ನ ಸುಮಾರು 1-2 ಗಂಟೆ ಆಗಿತ್ತು ನಾವು ಬಂದಾಗ. ಅದರಲ್ಲೂ ಬೆಟ್ಟದ ಮೇಲಿರುವಂಥ ಸ್ಕಲ್ಪ್ಚರ್ ಆಗಿರೋದ್ರಿಂದ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನಾವು ಕ್ಯಾಪು ಅಥವಾ ಅಂಬ್ರೆಲಾನು ಕೂಡ ಕ್ಯಾರಿ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಸಾಕಾಗಿತ್ತು ಅಂತ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಇಲ್ಲಿ ಕೇಬಲ್ ಕಾರ್ಗಳು ಕಾಣಿಸ್ತಾ ಇದೆ ನೋಡಿ ನಿಮಗೆ. ಬೆಟ್ಟದ ಮೇಲಿಂದ ಈ ರೀತಿ ಕಾಣಿಸುತ್ತೆ ಪ್ರಕೃತಿ. ಈ ಜಟಾಯು ಅರ್ತ್ ಸೆಂಟರ್ ಅಥವಾ ಜಟಾಯು ನೇಚರ್ ಪಾರ್ಕ್ ಏನಿದೆ, ಇದು ಕೇರಳದ ಕೊಲ್ಲಂ ಜಿಲ್ಲೆಯ ಚಡಾಯಮಂಗಳಂನಲ್ಲಿದೆ. ಹಾಗೆ ಈ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿರೋವಂಥ ಈ ಜಟಾಯು ಪಕ್ಷಿಯ ಶಿಲ್ಪ ಏನಿದೆ, ಇದು ವಿಶ್ವದ ಅತಿ ದೊಡ್ಡ ಪಕ್ಷಿಯ ಶಿಲ್ಪ ಅಂತ ಹೆಸರನ್ನು ಕೂಡ ಹೊಂದಿದೆ. ಈ ಜಟಾಯು ಬರ್ಡ್ ಸ್ಕಲ್ಪ್ಚರ್ ಏನಿದೆ, ಇದು ಸುಮಾರು 200 ಅಡಿ ಉದ್ದವಾಗಿದೆ. ಹಾಗೆ 65 ಎಕರೆ ಪ್ರದೇಶದಲ್ಲಿ ಈ ಒಂದು ನೇಚರ್ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಕೇಬಲ್ ಕಾರ್ಗಳ ಸೌಲಭ್ಯ ಕೂಡ ಇದೆ. ಜಿಪ್ ಲೈನ್ ಆ್ಯಕ್ಟಿವಿಟಿ ಆಗಿರ್ಬೋದು, ರಾಕ್ ಕ್ಲೈಂಬಿಂಗು, ಹಾಗೆ 60 ಥಿಯೇಟರ್ನು ಕೂಡ ಮಾಡ್ತಾ ಇದ್ದಾರೆ. ಜಟಾಯು ಪಕ್ಷಿಯ ಸ್ಕಲ್ಪ್ಚರ್ ಏನಿದೆ ಅದ್ರ ಕೆಳಗಡೆನೆ 60 ಥಿಯೇಟರ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದಿನ್ನೂ ಓಪನ್ ಆಗಿಲ್ಲ. ನೋಡಿ, ಈ ಜಾಗದಲ್ಲೇ 60 ಥಿಯೇಟರ್ನ ಮಾಡ್ತಾ ಇರೋದು. ಹಾಗೆ ಈ ಒಂದು ಸ್ಕಲ್ಪ್ಚರ್ ಏನಿದೆ ಇದನ್ನು ವುಮೆನ್ ಸೇಫ್ಟಿ ಮತ್ತು ಹಾನರ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಇನ್ನು ನೀವೇನಾದರೂ ರೋಪ್ ವೇಲ್ ಮೂಲಕ ಈ ಜಾಗಕ್ಕೆ ಬಂದರೆ ಇಲ್ಲೇ ಇಳ್ಕೋತೀರಾ. ಹಾಗೆ ನೀವು ವಾಪಸ್ ಹೋಗೋದಕ್ಕೂ ಕೂಡ ಇಲ್ಲೇ ಬಂದು ರೋಪ್ ವೇಲಿ ಹೋಗಬೇಕಾಗತ್ತೆ. ಪುರಾಣದ ಪ್ರಕಾರ ಜಟಾಯು ಪಕ್ಷುವಿನ ಹೆಸರನ್ನು ನಾವು ಕೇಳೋದು ರಾಮಾಯಣದಲ್ಲಿ ಮರೆಯೋದಕ್ಕೆ ಆಗದೆ ಇರುವಂಥ ಒಂದು ಪಾತ್ರದ ಹೆಸರು ಅಂತಂದರೆ ಅದು ಜಟಾಯು. ರಾಮಾಯಣದಲ್ಲಿ ಜಟಾಯು ಪಕ್ಷುವಿನ ಪಾತ್ರವೇನು, ಹಾಗೆ ಈ ಜಾಗದಲ್ಲಿ ಈ ಪಕ್ಷಿಯ ಸ್ಕಲ್ಪ್ಚರನ್ನು ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ.
ಕೈಕೆ ಮಾತಿಗೆ ಕಟ್ಟು ಬಿದ್ದಂತಹ ದಶರಥ ತನ್ನ ಮಗನಾದ ರಾಮನನ್ನ 14 ವರ್ಷ ವನವಾಸಕ್ಕೆ ಕಾಡಿಗೆ ಕಳಿಸ್ತಾನೆ. ರಾಮನ ಜೊತೆ ಸೀತೆ ಹಾಗೂ ಲಕ್ಷ್ಮಣ ಕೂಡ ವನವಾಸಕ್ಕೆ ಹೋಗ್ತಾರೆ. ದಂಡಕಾರಣ್ಯದಲ್ಲಿ ಒಂದು ಕುಟೀರವನ್ನ ಮಾಡಿಕೊಂಡು ಅಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡ್ತಾರೆ. ಹೀಗಿರುವಾಗ ಒಂದು ದಿವಸ ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಆ ಕುಟೀರದಲ್ಲಿ ಇಲ್ಲದೆ ಇರೋದನ್ನು ನೋಡಿ ರಾವಣ ಸೀತೆಯನ್ನ ಅಪಹರಣ ಮಾಡ್ತಾನೆ. ಲಂಕೆಯ ಕಡೆಗೆ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ಈ ಜಟಾಯು ಪಕ್ಷಿ ಬಂದು ರಾವಣನನ್ನು ತಡೆಯುತ್ತೆ. ಆಗ ರಾವಣನ ನಡುವೆ ಹಾಗೆ ಜಟಾಯು ಪಕ್ಷಿಯ ನಡುವೆ ಘೋರ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ರಾವಣ ಜಟಾಯು ಪಕ್ಷಿಯ ಒಂದು ರೆಕ್ಕೆಯನ್ನು ಕತ್ತರಿಸಿ ಹಾಕ್ತಾನೆ. ಆಗ ಆ ಜಟಾಯು ಪಕ್ಷಿ ಒಂದು ಬೆಟ್ಟದ ಮೇಲೆ ಬಂದು ಬೀಳುತ್ತೆ. ಅನಂತರ ಈ ಜಟಾಯು ಪಕ್ಷಿ ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಸೀತೆಯನ್ನು ಹುಡ್ಕೊಂಡು ಬರೋವರೆಗೂ ಕೂಡ ತನ್ನ ಪ್ರಾಣವನ್ನು ಕೈಯಲ್ಲೇ ಇಟ್ಕೊಂಡು ಕಾಯ್ದು ಅವರಿಬ್ಬರು ಬಂದ ನಂತರ ಅವರಿಗೆ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿದ್ದನ್ನು ಹೇಳಿ ತನ್ನ ಪ್ರಾಣವನ್ನು ಬಿಡುತ್ತೆ. ಕೊನೆಗೆ ರಾಮ ಲಕ್ಷ್ಮಣರಿಬ್ಬರು ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಅದರ ಅಂತ್ಯ ಸಂಸ್ಕಾರವನ್ನು ಇದೇ ಬೆಟ್ಟದ ಮೇಲೆ ನೆರವೇರಿಸ್ತಾರೆ. ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ರಾವಣನ ಜೊತೆ ಯುದ್ಧವನ್ನು ಮಾಡಿ ವೀರ ಮರಣವನ್ನು ಹೊಂದಿದಂಥ ಈ ಜಟಾಯು ಪಕ್ಷಿಗೋಸ್ಕರ ಈ ಒಂದು ಬೃಹದಾಕಾರವಾದಂಥ ವಿಗ್ರಹವನ್ನು ಈ ಬೆಟ್ಟದ ಮೇಲೆ ನಿರ್ಮಾಣವನ್ನು ಮಾಡಿದ್ದಾರೆ. ಜಟಾಯು ಪಕ್ಷಿಗಾಗಿ ಮೀಸಲಿರುವಂಥ 2 ಪ್ರಮುಖ ಜಾಗಗಳು ನಮ್ಮ ಭಾರತದಲ್ಲಿದೆ. ಒಂದು ಆಂಧ್ರ ಪ್ರದೇಶದಲ್ಲಿರುವಂಥ ಲೇಪಾಕ್ಷಿ. ಈ ಜಾಗದಲ್ಲಿ ರಾವಣ ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸಿದ ಅಂತ ಹೇಳಲಾಗತ್ತೆ. ಮತ್ತೊಂದು ಈ ಜಟಾಯು ಅರ್ತ್ ಸೆಂಟರ್. ತನ್ನ ರೆಕ್ಕೆಯನ್ನು ಕಳೆದುಕೊಂಡಂಥ ಜಟಾಯು ಪಕ್ಷಿ ಬಂದು ಬಿದ್ದಂಥ ಜಾಗ ಇದು. ಅಷ್ಟೇ ಅಲ್ಲದೆ ರಾಮ ಜಟಾಯು ಪಕ್ಷುವಿನ ಅಂತ್ಯ ಸಂಸ್ಕಾರ ನಡೆಸಿದ್ದು ಕೂಡ ಇದೇ ಜಾಗ ಅನ್ನೋ ಕಾರಣಕ್ಕೆ ಈ ಒಂದು ಜಟಾಯು ಪಕ್ಷುವಿನ ಶಿಲ್ಪವನ್ನು ಈ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬರೀ ನಾವು ಜಟಾಯು ಪಕ್ಷುವಿನ ಸ್ಕಲ್ಪ್ಚರ್ ಮಾತ್ರನೇ ನೋಡೋದಲ್ಲ, ರಾಮನ ಒಂದು ದೇವಸ್ಥಾನ ಕೂಡ ಇದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀರಾಮಚಂದ್ರನ ವಿಗ್ರಹವನ್ನು ನಾವು ನೋಡ್ಬೋದು. ತುಂಬಾ ಅದ್ಭುತವಾಗಿದೆ. ಅದರ ಮುಂದೆನೇ ಆಂಜನೇಯನ ಒಂದು ಚಿಕ್ಕದಾಗಿರುವಂಥ ಗುಡಿ ಕೂಡ ಇದೆ. ಇನ್ನು ಈ ಜಾಗದಲ್ಲಿ ಶ್ರೀರಾಮ ಬಂದು ಹೋಗಿದ್ರು ಅನ್ನೋದಕ್ಕೆ ಶ್ರೀರಾಮನ ಹೆಜ್ಜೆಯ ಗುರುತನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಗ್ಲಾಸ್ ಹಾಕಿ ಕವರ್ ಮಾಡಿದ್ದಾರೆ ಆ ಜಾಗವನ್ನು. ಇನ್ನು ಬೆಟ್ಟದ ಮೇಲಿಂದ ಈ ಜಟಾಯು ಪಕ್ಷಿ ಒಂದೊಂದು ಕಡೆಯಿಂದ ಅಂದರೆ ಒಂದೊಂದು ಆ್ಯಂಗಲಿಂದ ಒಂದೊಂದು ರೀತಿ ಕಾಣಿಸುತ್ತೆ. ಒಂದು ಕಡೆ ರೆಕ್ಕೆ ಕಟ್ಟಾಗಿರೋದನ್ನ ನಾವು ನೋಡ್ಬೋದು. ಹಾಗೆ ಮತ್ತೊಂದು ಕಡೆ ಇನ್ನೊಂದು ರೆಕ್ಕೆ ಪೂರ್ತಿಯಾಗಿ ಹರಡ್ಕೊಂಡಿರೋದನ್ನು ಕೂಡ ನಾವು ನೋಡ್ಬೋದು. ಅಂಗಾತವಾಗಿ ಬಿದ್ದಿರುವಂತಹ ಜಟಾಯು ಪಕ್ಷಿವಿನ ಒಂದು ಶಿಲ್ಪವನ್ನು ಇಲ್ಲಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಹಾಗೆ ಆ ಪ್ರಕೃತಿ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟದ ಮೇಲಿಂದ. ಈ ಜಾಗದಿಂದ ಫೋಟೋ ತಗೊಳ್ಳೋರಿಗೆ ಹಾಗೆ ರೀಲ್ಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ ಪಕ್ಷಿದು. ಇನ್ನು ಬೆಟ್ಟದ ಮೇಲೆ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಹಾಗೆ ನೀಟಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ ತಗೊಂಡ್ರೋ ದುಡ್ಡಿಗೆ. ಇನ್ನು ಅಲ್ಲಿ ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಿಗುತ್ತಾ ಅಂತಂದರೆ ಸಿಗುತ್ತೆ, ಆದರೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಯಾಕಂದರೆ ಮೇಲೆ ತೊಗೊಂಡು ಹೋಗಿ ಅವರು ಮಾಡಬೇಕಲ್ವ. ಹಾಗಾಗಿ ನಾವಲ್ಲಿ ವಡೆ ಹಾಗೆ ಲೆಮನ್ ಜ್ಯೂಸನ್ನು ತೊಗೊಂಡ್ವಿ. 1 ಗ್ಲಾಸ್ ಲೆಮನ್ ಜ್ಯೂಸ್ಗೆ ಸುಮಾರು 40ರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಹೋದಾಗ ಇದೊಂದೇ ಅಂಗಡಿ ಓಪನ್ ಇದ್ದಿದ್ದು, ಬೇರೆ ಯಾವುದೇ ರೆಸ್ಟೋರೆಂಟ್ ಇರಲಿಲ್ಲ. ನಾವಿಲ್ಲಿ ಜ್ಯೂಸ್ ತೊಗೊಂಡು ಹಾಗೆ ವಡೆ ತೊಗೊಂಡು ತಿಂದು ಕುಡ್ದು ಇವಾಗ ವಾಪಸ್ ಬೆಟ್ಟನ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಲವೊಂದು ಪ್ಲೇಸ್ಗೆ ನಾವೇನೋ ಅಂದ್ಕೊಂಡು ಬಂದಿರ್ತೀವಿ, ಅಲ್ಲಿ ಇನ್ನೊಂದೇನೋ ಆಗಿರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಯಿತು ನಮಗೆ. ಕೇಬಲ್ ಕಾರ್ ಒಂದ್ಸಲನೂ ನಾವು ಹೋಗಿಲ್ಲ, ಹಾಗೆ ಬೇಗ ಹೋಗಿ ಬರ್ಬೋದು ಕೇಬಲ್ ಕಾರಲ್ಲಿ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಬೆಟ್ಟ ಹತ್ತಿ ಇಳಿಯೋದಕ್ಕೆ ಸಾಕಷ್ಟು ಟೈಮ್ ವೇಸ್ಟ್ ಆಯಿತು ನಮ್ಮದು. ಬಟ್ ತುಂಬ ಏನೂ ಸ್ಟ್ರೈನ್ ಆಗಲಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಹಾಗೆ ನೋಡಿದ್ದು ಕೂಡ ಅಲ್ಲಿ ಜಟಾಯು ಪಕ್ಷಿದು ಸ್ಕಲ್ಪ್ಚರ್ ಏನಿದೆ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಇವಾಗ ವಾಪಸ್ ಕೆಳಗಡೆ ಬಂದಿದ್ವಿ. ಇಲ್ಲಿಂದ ನಾವು ಅಲಿಪಿಗೆ ಹೋಗಬೇಕು. ಇಲ್ಲಿ ಡೈರೆಕ್ಟಾಗಿ ನಮಗೆ ಬಸ್ ಸಿಗೋದಿಲ್ಲ. ಹಾಗಾಗಿ ನಾವು ಇಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಅಲಿಪಿಗೆ ಹೋಗ್ತಾ ಇದ್ದೀವಿ ಲೋಕಲ್ ಬಸ್ಸಲ್ಲಿ. ಸೊ ಇದಾಗಿತ್ತು ಕೇರಳದಲ್ಲಿರುವಂಥ ಜಟಾಯು ಅರ್ತ್ ಸೆಂಟರ್ನ ಕಂಪ್ಲೀಟ್ ಟೂರ್ ಗೈಡು. ಎಷ್ಟಾಗತ್ತೆ ಏನು ಹಾಗೆ ಹೇಗೆಲ್ಲ ಇದೆ ಏನೆಲ್ಲ ಇತಿಹಾಸ ಇದೆ ಈ ಒಂದು ಪ್ಲೇಸ್ಗೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಆರಾಮಾಗಿ ಈ ಜಾಗಕ್ಕೆ ಹೋಗಿ ಬರ್ಬೋದು. ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು. ಹಾಗೆ ಈ ಪ್ಲೇಸ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.
ಇದೇ ಥರದ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.